ಫ್ರೆಂಡ್ಸ್, ತುಂಬಾ ಜನ ಫಸ್ಟ್ ಟೈಮ್ ಬಂದಿದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋನ ಫಸ್ಟ್ ವರೆಗೆ ಎಂಡ್ ವರೆಗೂ ನೋಡಿ. ಓಕೆ, ಅರ್ಧ ನಾಲೆಜ್ ಡೇಂಜರ್ ಅಂತಾರೆ. ಓಕೆ, ಸ್ವಲ್ಪ ನಾಲೆಜ್ ತಗೊಳ್ಳಿ, ಪೂರ್ತಿ ನಾಲೆಜ್ ನಾ ತಗೊಳ್ಳಿ, ಯೂಸ್ ಆಗುತ್ತೆ ನಿಮ್ಗೂ ಕೂಡ. ಓಕೆ, ನನ್ನ ಹೆಸರು ಚಂದ್ರಶೇಖರ್ ಗುಲ್ಬರ್ಗ, ಸರಿನಾ? ಓಕೆ, ದುಡ್ಡು ಮಾಡಕ್ಕೆ 4 ಲೆವೆಲ್ಸ್ ಇದೆ. ಓಕೆ, ಆ 4 ಲೆವೆಲ್ಸ್ ಏನಂತ ನಾವು ತಿಳ್ಕೋಣ. ಓಕೆ, ಸರಿನಾ? ಓಕೆ ಸರ್, 4 ಲೆವೆಲ್ ಇರೋದು. ಓಕೆ, 4 ಲೆವೆಲ್ ಇರೋದು. ಓಕೆ, ಅದು ಹೆಂಗಂತ ಹೇಳಿ ನಾವು ತಿಳಿಸ್ಕೊಡ್ತೀನಿ, ಸರಿನಾ? ಹೇಗಂತೇಳಿ. ಓಕೆ, ಓಕೆ, ನನ್ನ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅನ್ಕೋತೀನಿ. ಓಕೆ, ಕಾಣಿಸ್ತಾ ಇದೆಯಲ್ಲ? ಓಕೆ, ಇದು ಬಂದ್ಬಿಟ್ಟು ಇಲ್ಲ ಅಂದ್ರೆ ESBI. ಓಕೆ, ESBI ಅಂದ್ರೆ ಏನಿಲ್ಲ, ಸಿಂಪಲ್. ಒಂದು ಎಸ್ ಅಂದ್ರೆ ಒಂದು ಎಂಪ್ಲಾಯ್, ಬಿ ಅಂದ್ರೆ ಬಿಸ್ನೆಸ್. ಓಕೆ, ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್, ಐ ಅಂದ್ರೆ ಇನ್ವೆಸ್ಟರ್. ಓಕೆ, ನೆಕ್ಸ್ಟ್ ಅದೇ ತರ ಬರೋಣ. ಇಲ್ಲಿ ಏನಪ್ಪ ಇದೆ ಬೆನಿಫಿಟ್ಸ್. ಓಕೆ, ES ಅಂದ್ರೆ ಜಾಸ್ತಿ ಜನ ಎಂಪ್ಲಾಯ್ಸ್ ಇದಾರೆ. ಎಂಪ್ಲಾಯ್ಸ್ ಅಂತ ನಿಮ್ಗೆ ಗೊತ್ತೇ ಇದೆ. ಓಕೆ, ಕಂಪ್ನಿಲಿ ವರ್ಕ್ ಮಾಡೋರಿಗೆ ನಾವು ಎಂಪ್ಲಾಯ್ಸ್ ಅಂತೀವಿ. ಓಕೆ, ಓಕೆ, ಇದು ಎಂಪ್ಲಾಯ್ಸ್ ಅಂದ್ರೆ ಒಂದು ಜಾಬ್. ಓಕೆ, ಜಾಬ್ ಅಂದ್ರೆ ಜಾಯಿನ್ ಅದರ್ಸ್ ಬಿಸ್ನೆಸ್. ಓಕೆ, ಇದು ನಾವು ಫೋಕಸ್. ಓಕೆ, ಇಲ್ಲಿ ಏನ್ ಮಾಡ್ತೀವಿ, ಫ್ಲೆಕ್ಸಿಡ್. ನಾವು ಟೈಮ್ ಕೊಡ್ತೀವಿ ಇಲ್ಲಿ. ಓಕೆ, ಒಂದು ವರ್ಕ್ ಕೊಡ್ತೀವಿ, ಒಂದು ಟೈಮ್ ನ ಕೊಡ್ತೀವಿ. ಟೈಮ್ ಕೊಡೋದ್ರಿಂದ ನಮ್ಗೆ ಏನ್ ಕೊಡ್ತಾರೆ, ಅಲ್ಲಿ ಸ್ಯಾಲರಿ ಕೊಡ್ತಾರೆ. ಓಕೆ, ಸ್ಯಾಲರಿ ಕೊಡ್ತಾರೆ. ಅದರಿಂದ ನಾವು ಇದರಲ್ಲಿ ಯಾವುದೇ ತರ ಟೈಮ್ ಫ್ರೀಡಮ್ ಇರಲ್ಲ ನಿಮಗೆ. ಓಕೆ, ಕೊಟ್ಟೆ 9 ಅವರ್ ಡ್ಯೂಟಿ ಇದೆ ಅಂದ್ರೆ 9 ಅವರ್ ಮಾಡಲೇಬೇಕು. 12 ಡ್ಯೂಟಿ ಇದೆ ಅಂದ್ರೆ 12 ಅವರ್ ಡ್ಯೂಟಿ ಮಾಡಲೇಬೇಕು. ಓಕೆ, ಇಲ್ಲಿ ಆಕ್ಟಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಅಂದ್ರೆ ನೀವು ಇಲ್ಲಿ ಕೆಲಸ ಮಾಡಿದ್ರೇನೆ ದುಡ್ಡು ಸಿಗುತ್ತೆ, ಸ್ಯಾಲರಿ ಸಿಗುತ್ತೆ ಮಂತ್ ಎಂಡ್ ಅಲ್ಲಿ. ಓಕೆ, ನೆಕ್ಸ್ಟ್ ಬರೋಣ. ಹಾಗೆ ಇದರಲ್ಲಿ ಲಿಟಲ್ ಆರ್ ನೌ ಪ್ರೊಸೆಸಿಂಗ್. ಓಕೆ, ನಿಮಗೆ ಪ್ರೋಗ್ರೆಸ್ ಆಗಿ ಯಾವುದೇ ತರ ಏನಿದೆ, ನೀವು ವರ್ಕ್ ಮಾಡೋದ್ರಿಂದ ಏನ್ ಸಿಗುತ್ತೆ, ಸ್ಯಾಲರಿ ಅಷ್ಟೇ ಸಿಗುತ್ತೆ. ಇದ್ರಲ್ಲಿ ಯಾವುದೇ ನಿಮಗೆ ಪ್ರೋಗ್ರೆಸ್ ಹೊಸದಾಗಿ ಏನು ಕಲಿಯಕ್ಕೆ ಯಾರು ನಿಮ್ಗೆ ಹೇಳ್ಕೊಡಲ್ಲ ಅಷ್ಟೊಂದು, ಸರಿನಾ? ಓಕೆ, ನೆಕ್ಸ್ಟ್ ಇದರಲ್ಲಿ ನಿಮಗೆ ಸೇಫ್ಟಿ ಕೂಡ ಇರಲ್ಲ. ಸೇಫ್ಟಿ ಅಂದ್ರೆ ತುಂಬಾ ಜನಕ್ಕೆ ಸೇಫ್ಟಿ ಅಂದ್ರೆ ಏನು ಅನ್ನೋ, ಸೇಫ್ಟಿ ಅಂದ್ರೆ ನಾರ್ಮಲ್ ಗೊತ್ತಿರುತ್ತೆ ನಿಮ್ಗಂತೂ, ಹೇಳೋ ಅವಶ್ಯಕತೆ ಇಲ್ಲ ಅಂತೀನಿ. ಓಕೆ, ಸೇಫ್ಟಿ ಅಂದ್ರೆ ತುಂಬಾ ಅಂದ್ರೆ ಕೆಲಸದಲ್ಲಿ ಏನ್ ಮಾಡ್ತೀವಿ ಅಂತ ಆಚೆ ಹೋಗೋದಾಗ್ಲಿ, ಓಕೆ, ಸ್ವಲ್ಪ ಕೂತ್ಕೋದಾಗ್ಲಿ, ಕೂಡ್ ಗುಡ್ಸಲ್ಲ. ಓಕೆ, ಇದು ಕೆಲಸ ಮಾಡಕ್ಕೆ ಬಂದಿರತ್ತಾನೆ, ಕೆಲಸ ಮಾಡ ಅಂತ ಹೇಳ್ತಾರೆ. ಓಕೆ, ಅದೇ ತರ ನಂದ್ಬಿಟ್ಟು ನಾವು ಟೈಮ್ ಲೀವ್ಸ್. ಓಕೆ, ಲೀವ್ಸ್ ಯಾವುದೇ ತರ ಲೀವ್ಸ್ ಕೊಡಲ್ಲ ನಿಮಗೆ. ಒಂದಿನ 2 ದಿನ ಕೊಡ್ತಾರೆ, ಅದನ್ನು ಕೇಳಬೇಕು. ಓಕೆ ಸರ್, 2 ದಿನ ಲೀವ್ ಕೊಡಿ, 3 ದಿನ ಲೀವ್ ಕೊಡಿ. ಓಕೆ, ಇಲ್ಲಾಂದ್ರೆ ಜಾಸ್ತಿ ದಿನ ಆದ್ರೆ ಲೀವ್ ಕೊಡಲ್ಲ, ಎಲ್ಲ ಬರಕ್ ಹೋಗಬೇಡಿ, ರಿಸೈನ್ ಮಾಡಿ ಅಂತಾರೆ. ಫ್ರೆಶರ್ ಆಗ್ತಾರೆ. ಓಕೆ, ಇದು ಎಂಪ್ಲಾಯ್ಸ್. ಓಕೆ, ನೆಕ್ಸ್ಟ್ ಬರೋಣ ಒಂದು ಸೆಲ್ಫ್ ಎಂಪ್ಲಾಯ್. ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಯಾರಪ್ಪ? ಸೆಲ್ಫ್ ಎಂಪ್ಲಾಯ್ ಅಂದ್ರೆ ನೀವು ಆಗಿರ್ಬೋದು, ಬೇಕರಿದವರು, ಮತ್ತೆ ಚಿಕ್ಕ ಚಿಕ್ಕ ಪುಟ್ಟ ಅಂಗಡಿಗಳು ಹಾಕೊಂಡಿರೋದು, ಟೀ ಶಾಪ್ ಆಗಿರ್ಬೋದು, ಅವರೆಲ್ಲ ಸೆಲ್ಫ್ ಎಂಪ್ಲಾಯ್ ಅಂತೀವಿ ನಾವು. ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಅವರೇ ಓಪನ್ ಮಾಡಿ ಅವರೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡೋರಿಗೆ ಏನಂತೀವಿ, ಸೆಲ್ಫ್ ಎಂಪ್ಲಾಯ್ ಅಂತೀವಿ. ಓಕೆ, ಸರಿನಾ? ತುಂಬಾ ಜನ ಅಂತಾರೆ ಇದು ಬಿಸ್ನೆಸ್ ಕೂಡ ಅಂತಾರೆ. ಬಿಸ್ನೆಸ್ ಅಲ್ಲ, ಜಸ್ಟ್ ಒಂದು ಸೆಲ್ಫ್ ಎಂಪ್ಲಾಯ್, ಒಂದು ವರ್ಕ್ ಮಾಡೋ ಅವ್ನ ತಗೊಂಡು ಒಂದು ಬಿಸ್ನೆಸ್ ನ ಅನ್ಕೋಬಹುದು. ಬಟ್ ಇದ್ರಲ್ಲೂ ಅವ್ನು ಎಲ್ಲಾನು ಮಾಡ್ಲೇಬೇಕು. ಓಕೆ, ಕಷ್ಟ ಪಡ್ಲೇಬೇಕು. ಆದ್ರೂ ಅದಕ್ಕಿಂತ ಇದ್ರಲ್ಲಿ ಸ್ವಲ್ಪ ಈಸಿ ಆಗುತ್ತೆ. ಅವ್ನಿಗೆ ಇಲ್ಲಿ ಇನ್ಕಮ್ ಏನ್ ಬರುತ್ತೆ, ಅವ್ನು ಮಾಡಿದಷ್ಟು ಇನ್ಕಮ್ ಬರುತ್ತೆ. ಅವ್ನು ಮಾಡಿದ್ರೆ ಇನ್ಕಮ್, ಅವ್ನು ಮಾಡಿಲ್ಲ ಅಂದ್ರೆ ಇನ್ಕಮ್ ಇಲ್ಲ. ಓಕೆ, ಅಂಗಡಿ ಓಪನ್ ಮಾಡ್ತಾ ಇದ್ರೆ ಅವ್ನಿಗೆ ದುಡ್ಡು, ಅಂಗಡಿ ಓಪನ್ ಮಾಡಿಲ್ಲ ಅಂದ್ರೆ ದುಡ್ಡಿಲ್ಲ, ಸರಿನಾ? ಅದೇ ತರ ಯು ಆರ್ ದ ಬಾಸ್ ಆಫ್ ದ ಯುವರ್ ಸೆಲ್ಫ್. ಓಕೆ, ಇದರಲ್ಲಿ ನೀವೇ ಬಾಸ್ ಆಗಿ ಇರ್ಬೋದು. ಓಕೆ, ಸರಿನಾ? ಇದರಲ್ಲಿ ವರ್ಕ್ ಏನಂದ್ರೆ ಮನಿ ನೌ ವರ್ಕ್ ನೌ ಮನಿ. ಓಕೆ, ನೀವು ವರ್ಕ್ ಮಾಡಿದ್ರೆ ದುಡ್ಡು ಸಿಗುತ್ತೆ, ವರ್ಕ್ ಮಾಡಿಲ್ಲ ಅಂದ್ರೆ ದುಡ್ಡು ಸಿಗಲ್ಲ. ಓಕೆ, ಇದೇ ಸಿಂಪಲ್ ಮ್ಯಾಟ್ರ್ ಸೆಲ್ಫ್ ಎಂಪ್ಲಾಯ್ಸ್ ಅಂದ್ರೆ ಏನಂದ್ರೆ. ಓಕೆ, ನೆಕ್ಸ್ಟ್ ಬರೋಣ. ಓಕೆ, ಶಟರ್, ಅದೇ ನಾನು ಹೇಳಿದ್ನಲ್ಲ, ಶಟರ್ ನ ಕ್ಲೋಸ್ ಮಾಡಿದ್ರೆ ಮನಿ ಯಾವುದೇ ತರ ಬರಲ್ಲ, ಓಪನ್ ಮಾಡಿದ್ರೆ ದುಡ್ಡು, ಇಲ್ಲಾಂದ್ರೆ ಇಲ್ಲ. ಓಕೆ, ನಾವು ಟೈಮ್ ಫ್ರೀಡಮ್ ಇಷ್ಟ. ಓಕೆ, ಇದರಲ್ಲಿ ಯಾವುದೇ ತರ ನಿಮ್ಮನ್ನು ಫ್ರೀಡಮ್ ಇರಲ್ಲ. ಫ್ರೀಡಮ್ ಅಂದ್ರೆ ಓಕೆ, ಅಂಗಡಿ ಬೆಳಗಿನ ಸಾಯಂಕಾಲ ನೋಡ್ಕೊತಾ ಇರಬೇಕು. ಕ್ಲೋಸ್ ಮಾಡಿದ್ರೆ ಪಕ್ಕದ ಅಂಗಡಿದವರು ಸೇಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಜಾಸ್ತಿ ದುಡ್ಡು ದುಡಿತಾರೆ. ಓಕೆ, ಅದೇ ತರ ಎಲ್ಲಿಗೆ ಒಂದು ಆಚೆ ಒಂದು ಹೋಗಕ್ಕೂ ಆಗಲ್ಲ, ಅಷ್ಟೊಂದು ಫ್ರೀಡಮ್ ಇರಲ್ಲ. ಓಕೆ, ಸರಿನಾ? ಓಕೆ, ನೆಕ್ಸ್ಟ್ ಬರೋಣ ಒಂದು ಬಿ ಅಂದ್ರೆ ಒಂದು ಬಿಸ್ನೆಸ್ ಓನರ್. ಬಿಸ್ನೆಸ್ ಓನರ್ ಆಗಿ ನೀವು ಆಲ್ರೆಡಿ ನೋಡ್ಬೋದಾಗಿತ್ತು. ಅಂದ್ರೆ ಡಿಮಾರ್ಟ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು. ಓಕೆ, ಮತ್ತೆ ಪಿಜ್ಜಾ ಅಂದ್ರೆ ಪಿಜ್ಜಾದಲ್ಲಿ ಆಗಿರ್ಬೋದು, ನಾರ್ಮಲ್ ಆಗಿ ಬರ್ಗರ್, ದೊಡ್ಡ ಇಂಡಸ್ಟ್ರಿಯಲ್ ಅನ್ನೋ ದೊಡ್ಡ ಏನೋ ಕಂಪ್ನಿಗಳಿದಾವೆ, ಒಂದು ವರ್ಕ್ ಮಾಡ್ತಿದ್ದಾರೆ, ಜಾಸ್ತಿ ಒಂದು ವರ್ಕ್ ಮಾಡೋದ್ರಿಂದ ಅದಕ್ಕೆ ಏನಂತೀವಿ ನಾವು ಬಿಸ್ನೆಸ್ ಅಂತೀವಿ ನಾವು. ಬಿಸ್ನೆಸ್ ಓನರ್ ಹೋಗಲ್ಲ. ಓಕೆ, ಇವಾಗ ಸದ್ಯದಲ್ಲೇ ಒಂದು ಬಿಗ್ ಬಾಜಾರ್ ಆಗಿರ್ಬೋದು, ಸ್ವಂತ ಅವ್ರದೇ ಓನ್ ಇದೆ. ಓಕೆ, ಇಲ್ಲಿ ಓನ್ ಅಂದ್ರೆ ಅವರಲ್ಲಿ ಲೀಡರ್ಶಿಪ್ ನ ವಹಿಸ್ಕೊಂಡ್ಬಿಟ್ಟು ಒಂದಿಷ್ಟು ಜನ ಕೆಲಸಕ್ಕೆ ಇಟ್ಕೋತಾರೆ, ಹೈಯರಿಂಗ್ ಮಾಡ್ತಾರೆ. ಹೈಯರಿಂಗ್ ಮಾಡ್ಬಿಟ್ಟು ಅದರಿಂದ ಅವ್ರು ದುಡ್ಡು ತಗೋತಾರೆ. ಓಕೆ, ಓನರ್ ಎಲ್ಲ ಇರ್ತಾನೆ, ಕೆಲಸ ಮಾಡಿಸ್ತಾನೆ, ದುಡ್ಡು ಬರುತ್ತೆ. ಓಕೆ, ಒಬ್ಬರನ್ನ ಸೂಪರ್ವೈಸರ್ ಇಟ್ಟಿರ್ತಾನೆ, ಮ್ಯಾನೇಜರ್ ಇಟ್ಟಿರ್ತಾನೆ, ವರ್ಕ್ ಮಾಡಿಸ್ಕೊತಾನೆ, ದುಡ್ಡು ಹೋಗುತ್ತೆ ಅವನಿಗೆ. ಓಕೆ, ಇಲ್ಲಿ ಯಾವ್ದಾರ ಒಂದು ಲೀಡರ್ಶಿಪ್ ಬೆಳೆಸ್ಕೊಂಡು ಸ್ಟಾರ್ಟ್ ಅಪ್ ಓನ್ ಆಗಿ ಅವ್ನ ದುಡ್ಡಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಓನ್ ದುಡ್ಡನ್ನ ಒಂದಿಷ್ಟು ಎಂಪ್ಲಾಯ್ಮೆಂಟ್ ಹೈಯರಿಂಗ್ ಮಾಡಿ ಕೆಲಸ ಇಟ್ಕೊಂಡು ಕೆಲಸ ತೆಕ್ಕೋತಾನೆ. ಓಕೆ, ಅದೇ ಬಿಸ್ನೆಸ್ ಓನರ್, ಸರಿನಾ? ನೆಕ್ಸ್ಟ್ ಬಂದು ಇಲ್ಲಿ ಲೀಡರ್ಶಿಪ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಮೇಕಿಂಗ್ ದ ಪ್ಲೇ ಅಂಡ್ ಟೀಮ್ ಎಕ್ಸ್ಟ್ರಾ ಪ್ಲಾನ್ಸ್. ಓಕೆ, ಅವ್ನು ಇಲ್ಲಿ ಏನ್ ಪ್ಲಾನ್ ಮಾಡಿರ್ತಾನೆ ಅದ್ರ ಮೇಲೆ ಈ ಟೀಮ್ ನ ವರ್ಕ್ ಮಾಡುತ್ತೆ, ಅದರಿಂದ ಇನ್ಕಮ್ ಬರುತ್ತೆ, ಸರಿನಾ? ಓಕೆ, ನೆಕ್ಸ್ಟ್ ಇಲ್ಲಿ ಈಸಿ ವರ್ಕ್ ಇರುತ್ತೆ. ಈಸಿ ವರ್ಕ್ ಅಂದ್ರೆ ಇಷ್ಟೇ ವರ್ಕ್ ಮಾಡಬೇಕು. ಓಕೆ, ಇಷ್ಟೇ ನೀನ್ ಮಾಡ್ಬೇಕು ಅನ್ನೋದಿರುತ್ತೆ. ಟೈಮ್ ಸ್ಪೆಂಡ್ ಆರಾಮಾಗಿ ಮಾಡ್ತಾರೆ. ಓಕೆ, ಇಲ್ಲಿ ಏನು ಸ್ವಲ್ಪ ಶಾರ್ಟ್ ಟೈಮಲ್ಲಿ ಯೂಸ್ ಮಾಡ್ತಾರೆ. ಶಾರ್ಟ್ ಟೈಮ್ ಅಂದ್ರೆ 2-3 ಅವರ್ಸ್ ಮಾಡ್ತಾರೆ, ಆರಾಮಾಗಿರ್ತಾರೆ. ಓಕೆ, ಇಲ್ಲಿ ನೆಕ್ಸ್ಟ್ ಟೈಮ್ ಫ್ರೀಡಮ್ ಇರುತ್ತೆ ನಿಮಗೆ. ಓಕೆ, ಯಾವಾಗ ಬೇಕಾದ್ರೆ ಈ ವರ್ಕ್ ನ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅವರು ಫ್ರೀಡಮ್ ಸಿಗುತ್ತೆ. ಓಕೆ, 1-2 ದಿನ ರೆಸ್ಟ್ ಅಂದ್ರೆ ರೆಸ್ಟ್. ಓಕೆ, ಆಚೆ ಹೋಗ್ಬೇಕಾ ಆಚೆ, ಫುಲ್ ಫ್ರೀಡಮ್ ಇರುತ್ತೆ ನಿಮ್ಗೆ ಇದರಲ್ಲಿ. ಓಕೆ, 2 ದಿನ ಟೂರು ಟ್ರಿಪ್ ಹೋಗ್ಬೇಕಾ ಹೋಗ್ಬೋದು. ಯಾಕೆ ಟೀಮ್ ವರ್ಕ್ ಮಾಡೋದು ನಮಗೆ ದುಡ್ಡು ಬರುತ್ತೆ. ಯಾವುದೇ ತರ ಅವ್ನು ಇದ್ರೂ ಅಷ್ಟೇ, ಇರ್ಲಿಲ್ಲ ಅಂದ್ರೂ ಅಷ್ಟೇ, ಇಲ್ಲಿ ಟೀಮ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇಲ್ಲಿ ಪೈಸಾ ಇನ್ಕಮ್ ಬರುತ್ತೆ. ಪೈಸಾ ಇನ್ಕಮ್ ಅಂದ್ರೆ ಇಲ್ಲಿ ನೀವು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ ಟೀಮ್ ವರ್ಕ್ ಮಾಡ್ತಾ ಇರುತ್ತೆ. ಟೀಮ್ ವರ್ಕ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ, ನಿಮ್ ಟೀಮ್ ಅಲ್ಲಿ ಇರೋ ವರ್ಕ್ ಮಾಡಿದ್ರೆ, ಆ ಟೀಮ್ ಅಂದ್ರೆ ಇವಾಗ ರಿಲಯನ್ಸ್ ಆಗಿರ್ಬೋದು, ರಿಲಯನ್ಸ್ ಅಲ್ಲಿ ಎಂಪ್ಲಾಯ್ಸ್ ಕೆಲಸ ಮಾಡ್ತಾರೆ. ಓಕೆ, ಮ್ಯಾನೇಜರ್ ಆಗಲಿ, ಓಕೆ, ಕ್ಲಸ್ಟರ್ ಮ್ಯಾನೇಜರ್ ಆಗಲಿ, ಓಕೆ, ಒಂದು ಓನರ್ ಅಂದ್ರೆ ಯಾರಂದ್ರೆ ಅಂಬಾನಿ,
ಅವ್ರು ಎಲ್ಲ ಕೂತ್ಕೊಂಡಿದ್ದಾರೆ. ಬಟ್ ಇಲ್ಲಿಂದ ಅವ್ರಿಗೆ ಇವ್ರು ಕೆಲಸ ಮಾಡೋದ್ರಿಂದ ಅವ್ರಿಗೆ ದುಡ್ಡು ಹೋಗ್ತಾ ಇದೆ. ಓಕೆ, ಅದೇ ತರ ಒಂದು ಪೈಸಾ ಇನ್ಕಮ್ ಅಂತೀವಿ ನಾವು. ಓಕೆ, ಇಲ್ಲಿ ಬಂದ್ಬಿಟ್ಟು 2-3 ಅವರ್ಸ್ ಅಂದ್ರೆ 2-3 ಇಯರ್ಸ್ ಇದರಲ್ಲಿ ವರ್ಕ್ ಮಾಡಿದ್ರೆ ಓನ್ ಆಗಿ ಸ್ಮಾರ್ಟ್ ಆಗಿ ವರ್ಕ್ ಓನ್ ಆಗಿ ಬಿಲ್ಡ್ ಆಗುತ್ತೆ ನಿಮ್ದೆ, ಸರಿನಾ. ಇದರಲ್ಲಿ ಟೈಮ್ ಲೀವ್ ವರ್ಕ್ಸ್ ಇರುತ್ತೆ. ಓಕೆ, ಇದರಲ್ಲಿ ಟೈಮು ಲೀವ್ಸ್ ವರ್ಕಿಂಗ್ಸ್ ಇರಲ್ಲ. ಓಕೆ, ನೀವು ಯಾವಾಗ ಬೇಕಾದ್ರನ್ನ ಇಲ್ಲಿ ಲೀವ್ಸ್ ನ ತಗೋಬಹುದು, ಬೆನಿಫಿಟ್ ನ ಯೂಸ್ ಮಾಡ್ಕೋಬಹುದು. ಓಕೆ, ನೀವು ಇದರಲ್ಲಿ ಓಕೆ ನೋಡ್ಬೋದು. ಓಕೆ, ಈ ಮೈನ್ ಅನ್ನೋದು ಏನಿದೆ, ಇದು ಇ ಮತ್ತೆ ಎಸ್ ಅನ್ನೋದೇನಿದೆ ನಾರ್ಮಲ್ ಬೇಸಿಕ್ ಅಂದ್ರೆ 95% ಜನರು ಏನಿದ್ದಾರೆ ಅದರಲ್ಲಿ ವರ್ಕ್ ಮಾಡ್ತಾರೆ. ಬರೀ 5% ಅವ್ರ ಹತ್ರ ದುಡ್ಡು ಇರುತ್ತೆ. ಓಕೆ, ಇಲ್ಲಿ ಬಿ ಮತ್ತೆ ಹೈ ಬರೋಣ. ಹೈ ಅಲ್ಲಿ ಏನಂದ್ರೆ ತುಂಬಾ ಇವ್ರ ಹತ್ರ ಏನಿದೆ 5% ಜನರಿದ್ದಾರೆ, ಬಟ್ ಅವ್ರ ಹತ್ರ ಏನಿದೆ 95% ದುಡ್ಡು ಇದೆ. ಓಕೆ, ಇನ್ವೆಸ್ಟರ್ ಅನ್ನೋದು ಬರೋಣ. ಇನ್ವೆಸ್ಟರ್ ಅಂತ ಗೊತ್ತಿದೆ, ದುಡ್ಡಿಂದ ದುಡ್ಡು ಮಾಡೋದು. ದುಡ್ಡಿಂದ ದುಡ್ಡು ಮಾಡೋದು ಏನಂದ್ರೆ, ಓಕೆ, ಒಂದು ಒಳ್ಳೆ ಮನೆ ಕಟ್ತೀರಾ, ಮನೆ ಕಟ್ಬಿಟ್ಟು ಅದು ರೆಂಟ್ ಕೊಡ್ತೀರಾ. ಆ ರೆಂಟಲ್ಲಿ ನೀವೆಲ್ಲ ಹೋಗ್ತೀರಾ, ತಿಂಗಳ ನಿಮಗೆ ಬರ್ತಾ ಇರುತ್ತೆ ಕ್ಯಾಶ್, ರೈಟಾ. ಅದೇ ಇನ್ವೆಸ್ಟ್ಮೆಂಟ್. ಒಬ್ರು ಏನ್ ಮಾಡ್ತಾರೆ, ಅದೇ ದುಡ್ಡನ್ನ ಇಟ್ಕೊಂಡು ಮತ್ತೊಂದು ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಒಂದೇನ ತಗೋದಾಗ್ಲಿ ಮತ್ತೆ ಒಂದು ಬೆನಿಫಿಟ್ ಆಗ್ಲಿ. ಒಬ್ರು ಕಾರ್ ತಗೋತಾರೆ, ಕಾರ್ ತಗೊಂಡು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮತ್ತೊಬ್ರು ಕಾರನ್ನ ಓಡಿಸ್ತಾರೆ, ಅದರಿಂದ ದುಡ್ಡು ಬರುತ್ತೆ, ಅದು ಇನ್ವೆಸ್ಟ್ಮೆಂಟ್ ಅಂತೀವಿ ನಾವು. ಓಕೆ, ಸರಿನಾ. ಈಗ ಒಂದು ಅದೇ ಸಿಂಪಲ್, ಬಟ್ ಅದ್ರ ರಿಟರ್ನ್ ಏನ್ ಸಿಗುತ್ತೋ ದುಡ್ಡು, ಓಕೆ, ದುಡ್ಡಿಂದ ದುಡ್ಡು ಏನ್ ಸಿಗುತ್ತೋ ಅದು ರಿಟರ್ನ್ ದುಡ್ಡಿಗೆ ನಾವೇನಂತ ಇನ್ವೆಸ್ಟ್ಮೆಂಟ್ ಅಂತೀವಿ. ಓಕೆ, ಬೆಸ್ಟ್ ಇದು ಕೆಟಗರಿ. ಓಕೆ, ದುಡ್ಡು ಮಾಡೋಕೆ ತುಂಬಾ ನೀವು ಎಷ್ಟು ಇನ್ಕಮ್ ದುಡ್ಡು ಹಾಕ್ತಿರೋ ಅಷ್ಟು ಇನ್ಕಮ್ ನಿಮಗೆ ರಿಟರ್ನ್ ಸಿಗುತ್ತೆ. ಓಕೆ, ಇದರಲ್ಲಿ ಯುವರ್ ಮನಿ ವರ್ಕಿಂಗ್ ಫಾರ್ ದ ಯು. ಓಕೆ, ಇದರಲ್ಲಿ ನೀವು ಯಾವುದೇ ತರ ಏನ್ ಕೆಲಸ ಮಾಡಂಗಿಲ್ಲ, ನಿಮ್ ದುಡ್ಡೇ ಕೆಲಸ ಮಾಡ್ತಾ ಹೋಗುತ್ತೆ, ಸರಿನಾ. ಇದರಲ್ಲಿ ಓನ್ಲಿ ರಿಚ್ ಪೀಪಲ್ಸ್ ಇನ್ ಡೂಯಿಂಗ್. ಓಕೆ, ಇದರಲ್ಲಿ ದೊಡ್ಡ ದೊಡ್ಡ ದುಡ್ಡು ರಿಚ್ ಪೀಪಲ್ಸ್ ಅಂದ್ರೆ ಸಾವುಕಾರಿರೋ ಜನ ಅಷ್ಟೇ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರೋಣ. ಟೈಮ್ ಫ್ರೀಡಮ್ ಇರುತ್ತೆ ನಿಮಗೆ. ಓಕೆ, ಟೈಮ್ ಅದ ಹೇಳಿದೆ ನಾವು, ದುಡ್ಡು ಕೆಲಸ ಮಾಡ್ತಾ ಇರುತ್ತೆ, ನೀವೆಲ್ಲಾದ್ರೂ ಇರ್ಬೋದು, ಎಲ್ಲಾದ್ರೂ ಹೋಗ್ಬೋದು, ಎಲ್ಲಾದ್ರೂ ಬರ್ಬೋದು, ಫ್ಯಾಮಿಲಿ ಜೊತೆ ಇರೋದು. ಓಕೆ, ಟ್ರಿಪ್ ಹೋಗ್ಬೋದು, ಒಂದೇ ತಾಯಿ ಜೊತೆಗಳು ಚೆನ್ನಾಗಿರ್ಬೋದು, ನಾರ್ಮಲ್ ಫೇಸ್. ಓಕೆ, ನೆಕ್ಸ್ಟ್ ಬರೋಣ. ಅದೇ ಪೈಸಾ ಇನ್ಕಮ್ ನಾನು ಹೇಳ್ದಲ್ಲ, ನೀವು ವರ್ಕ್ ಮಾಡಿ ಬಿಡಿ, ಅದು ನಡೀತಾ ಇರುತ್ತೆ. ಏನಕ್ಕಂದ್ರೆ ಅದು ಬಡ್ಡಿ ಅಂತೀವಲ್ಲ, ಸಾಲ ಕಟ್ಟಿದೀವಿ, ಸಾಲ ನಡೀತಾ ಇರುತ್ತೆ. ಓಕೆ, ಒಂದು ಮನೆ ಬಡಿ ಕೊಟ್ಟಿವಿ, ಅದು ನಡೀತಾ ಇರುತ್ತೆ, ಬರ್ತಾ ಇರುತ್ತೆ ಮಂತ್ಲಿ. ಓಕೆ, ಯಾವುದೇ ತರ ಹೋಗಿ ಕೊಡ್ರಿ ಅಂತ ಅನ್ನೋದು ಅವಶ್ಯಕತೆ ಏನಿರಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ದೇ ಆದ ಓನ್ ಪ್ಲಾನಿಂಗ್ ಇರುತ್ತೆ, ರೆಡಿ ಆಗುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ನೋ ಡೆಬಿಟ್, ನೀವು ಯಾವುದೇ ತರ ನಿಮ್ಮಿಂದ ದುಡ್ಡು ಯಾರು ತಗೋಕ್ಕಾಗಲ್ಲ, ಸರಿನಾ. ಓಕೆ, ಇದರಲ್ಲಿ ಟೈಮ್ ಲಿವರ್ಸ್ ನಿಮ್ ಟೈಮ್ ಅನ್ನೋದು ಏನಂತ ಲೀವ್ ಯಾವಾಗ ಬೇಕಾದ್ರೂ ಹಾಕೋಬಹುದು. ಓಕೆ, ನೆಕ್ಸ್ಟ್ ಇಷ್ಟೇ ಸಿಂಪಲ್ಸ್. ಓಕೆ, ನಿಮ್ಗೆ ಗೊತ್ತಾಯ್ತಾ, ಅರ್ಥ ಆಯ್ತಾ ಅಂತ ಅನ್ಕೋತೀನಿ. ಮೈನ್ ಇಂಪಾರ್ಟೆಂಟ್ ಏನಂದ್ರೆ ಇವು 4 ಇದಾವಲ್ಲ, ಈ 4ರಲ್ಲೇ ಕ್ಯಾಶ್ ಮಾಡೋದು. ಓಕೆ, ಇಲ್ಲಿ ಜಾಸ್ತಿ ಪೀಪಲ್ಸ್ ಅಂದ್ರೆ ತುಂಬಾ ಜನ ಮಿಡಿಲ್ ಕ್ಲಾಸ್ ಆಗಿರ್ಬೋದು, ಅವ್ರು ಏನೇನ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಇ ಮತ್ತೆ ಎಸ್ ಅನ್ನ ಎರಡೇ ಯೂಸ್ ಮಾಡ್ತಾರೆ. ಏನಕ್ಕಂದ್ರೆ ಅವರು ನಾರ್ಮಲ್ ಆಗಿ ಅವ್ರ ಹತ್ರ ಅಷ್ಟು ಇನ್ಕಮ್ ಅನ್ನೋದ ಇವಾಗಿನ ಬಗ್ಗೆ ಗೊತ್ತಿಲ್ಲ. ಓಕೆ, 4ರ ಎಷ್ಟು ದುಡ್ಡು ಮಾಡೋದು ಅನ್ನೋದು ತುಂಬಾ ಜನಕ್ಕೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾರೆ, ಅದರಿಂದ ಏನೂ ಸಿಗಲ್ಲ. ಓಕೆ, ಇದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ. ಓಕೆ, 4 ಓಕೆ, ಬಿಸ್ನೆಸ್ ಇನ್ವೆಸ್ಟರ್ ಅನ್ನೋದು ತುಂಬಾ ಜಾಸ್ತಿ ಕಮಿಟ್ ಮಾಡ್ತಾ ಇದ್ದಾರೆ. ಓಕೆ, ಯಾಕಂದ್ರೆ ಓದು ವಿಡಿಯೋದಲ್ಲಿ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟಿದ್ರು. ಓಕೆ, ಅದಕ್ಕೆ ನೆಕ್ಸ್ಟ್ ನಾನು ಇದ್ರಲ್ಲಿ ಹೇಳ್ತಾ ಇದೀನಿ, ನಿಮ್ಗೆ ಯಾವ್ದು ಅನಿಸುತ್ತೋ ಕಮಿಟ್ ಮಾಡಿ. ಓಕೆ, ಬಿಸ್ನೆಸ್ ಮಾಡೋದಿತ್ತಂದ್ರೆ ನೀವು ಮುಂದೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರಬೇಕಾಗಿತ್ತಂದ್ರೆ ಒಂದು ಲೈಫ್ ನ ನೀವು ಒಂದು ಅಚೀವ್ ಮಾಡ್ಬೇಕನ್ನೋದೇ ನಮ್ಮ ಆಸೆ. ಓಕೆ, ಇದನ್ನ ನೀವು ತಿಳ್ಕೊಳ್ಳಿ. ಓಕೆ, ಬಿಸ್ನೆಸ್ ಬಗ್ಗೆ ನಾಲೆಜ್ ತಗೊಳ್ಳಿ. ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ, ನಾಲೆಜ್ಗಾಗಿ ನೀವು ಕಮಿಟ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಏನಿದ್ರು. ಓಕೆ, ಸರಿನಾ. ಮಿಸ್ ಮಾಡದೆ ಲೈಕ್ ಮಾಡಿ. ಓಕೆ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋಲಿ. ನಮಸ್ತೆ.